ಧನುಸ್ಸು ರಾಶಿ ವಾತಾವರಣಕ್ಕೆ ತಕ್ಕ ಹಾಗೆ ಹೊಂದಿಕೊಳ್ಳುವಂತಹ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು. ಯಾಕೆ ಅಂತಂದರೆ ಯಾವ ಸಂದರ್ಭ ಹೇಗೆ ಬರುತ್ತೋ ಅದಕ್ಕೆ ಅನುಗುಣವಾಗಿ ಅದಕ್ಕೆ ತಕ್ಕಂತೆ ನಾವು ಹೊಂದ್ಕೊಂಡು ಹೋಗಬೇಕು. ನಾವು ಹೋದ ಕಡೆ ಎಲ್ಲ ರೀತಿಯ ಅನುಕೂಲತೆಗಳಾಗಬೇಕು, ಎಲ್ಲ ವ್ಯವಸ್ಥೆಗಳು ಆಗಬೇಕು ಅಂತ ಹೇಳಿ ನಿರೀಕ್ಷೆ ಮಾಡುವಂಥದ್ದಿದೆಯಲ್ಲ, ಅದು ದೊಡ್ಡ ತಪ್ಪಾಗುತ್ತೆ. ಆ ರೀತಿಯ ಭಾವನೆಗಳು, ಆ ರೀತಿಯ ಹಠ ಮನಸ್ಸಿನಲ್ಲಿ ಉಳಿಬಾರದು. ಯಾವುದೋ ಒಂದು ಸಂದರ್ಭ, ಎಲ್ಲಿಗೋ ಹೋಗಿರ್ತೀವಿ, ಅಲ್ಲಿಯ ವ್ಯವಸ್ಥೆ ಏನಿದೆಯೋ ಅದಕ್ಕನುಗುಣವಾಗಿ ನಾವು ಹೊಂದ್ಕೊಂಡು ಹೋಗ್ತಕ್ಕಂತಹ ಮನೋಭಾವ ಇದ್ದುಬಿಟ್ರೆ ಯಾರಿಗೂ ಕೂಡ ತೊಂದರೆ ಇಲ್ಲ. ಅದೇ ಕ್ಷೇಮ ಅನ್ನುವಂಥದ್ದು. ಕಾರ್ಯರೂಪದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿ, ಬಾಯಲ್ಲಿ ಮಾತಾಡೋದಲ್ಲ, ಏನಾದರೂ ಕೆಲಸ ಮಾಡಿ ತೋರಿಸ್ಬೇಕು, ಬೇರೆಯವರಿಗೆ ಮಾದರಿಯಾಗಬೇಕು. ಮಾತನ್ನು ಕಡಿಮೆ ಮಾಡಿ ಕೆಲಸವನ್ನು ಮಾಡಿ ಕಾರ್ಯರೂಪದಲ್ಲಿ ಅದನ್ನು ತೋರಿಸ್ಬೇಕಾದಂಥದ್ದಿದೆ. ಬೇರೆಯವರ ಪ್ರಭಾವಕ್ಕೊಳಗಾಗ್ತೀರಿ. ಯಾರೋ ಏನೋ ಮಾಡಿರ್ತಾರೆ, ಆ ಕೆಲಸವನ್ನು ನಾನು ಮಾಡಬೇಕು ಅಂತ ಹೇಳಿ ಒಳಗಾಗ್ತೀರಿ ಅಷ್ಟೇ ಹೊರತು ಪ್ರಾಯೋಗಿಕವಾಗಿ ಅದನ್ನು ಮಾಡಬೇಕಲ್ಲ, ನಿಮ್ಮ ಜೀವನದಲ್ಲಿ ಅದನ್ನು ರೂಢಿಸ್ಕೊಳ್ಬೇಕಲ್ಲ, ಅದು ಬಹಳ ಮುಖ್ಯವಾಗುತ್ತೆ. ಹಿಂದಿನ ಆಸೆಗಳು ಇವತ್ತು ನೆರವೇರೋದಕ್ಕೆ ಅವಕಾಶ ಇದೆ. ಎಷ್ಟೋ ದಿವಸದಿಂದ ಏನೋ ಒಂದಷ್ಟು ಆಸೆಗಳನ್ನು, ಆಕಾಂಕ್ಷೆಗಳನ್ನು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಯಾವುದೋ ವಿಚಾರಗಳನ್ನು ಮನಸ್ಸಿನಲ್ಲಿ ನೀವು ಆಲೋಚನೆ ಮಾಡ್ತಾ ಇದ್ದರೆ ಅದೆಲ್ಲವೂ ಕೂಡ ಕಾರ್ಯರೂಪಕ್ಕೆ ಬರ್ತಕ್ಕಂಥದ್ದಿದೆ. ಮನೆಯಲ್ಲಿ ಪರಸ್ಪರವಾಗಿ ಜಗಳಕ್ಕೆ ಅವಕಾಶಗಳಿದೆ. ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಮನೆಯಲ್ಲಿ ಜಗಳಗಳಾಗತ್ತೆ, ಏನೋ ಒಂದು ರೀತಿಯ ಅಸಮಾಧಾನವಾಗುತ್ತೆ. ಹೀಗಿದ್ದಾಗ ಇವೆಲ್ಲ ಮನಸ್ಸಿಗೆ ತುಂಬ ಹಿಂಸೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ಯಾವುದೂ ಕೂಡ ನಕಾರಾತ್ಮಕವಾದಂತಹ ಚಿಂತನೆ ಆಗದೇ ಇರಲಿ ಅಂತಕ್ಕಂಥದ್ದು. ಮನಸ್ಸಿನ ಮೇಲೆ ಈ ನಕಾರಾತ್ಮಕವಾದಂತಹ ಚಿಂತೆಗಳು ಎಲ್ಲವೂ ಕೂಡ ತೊಂದರೆಗೆ ಕಾರಣವನ್ನು ಉಂಟು ಮಾಡುತ್ತೆ. ಒಳ್ಳೆಯದಾಗುವಂಥದ್ದನ್ನು ಕೂಡ ಈ ನಕಾರಾತ್ಮಕವಾದಂತಹ ಚಿಂತನೆಗಳು ಕೆಟ್ಟದನ್ನಾಗಿ ಪರಿವರ್ತನೆ ಮಾಡುತ್ತೆ ಅಂತಕ್ಕಂಥದ್ದು. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಮನಸ್ಸಿನಲ್ಲಿರತಕ್ಕಂತಹ ಆ ನಕಾರಾತ್ಮಕವಾದಂತಹ ಆಲೋಚನೆಗಳು ದೂರವಾಗಿ ಎಲ್ಲವನ್ನೂ ಕೂಡ ಸಕಾರಾತ್ಮಕವಾಗಿ ಧನಾತ್ಮಕವಾಗಿ ಚಿಂತನೆ ಮಾಡ್ತಕ್ಕಂತಹ ಒಂದು ಶಕ್ತಿ ಬರಲಿ, ದೇಹದಿಂದ ಜಾಡ್ಯ ದೂರವಾಗಲಿ ಅಂತಕ್ಕಂಥದ್ದು ಶುಭವಾಗಲಿ. ಮಕರ ರಾಶಿ ಉನ್ನತವಾದಂತಹ ಸ್ಥಾನಮಾನಕ್ಕೋಸ್ಕರವಾಗಿ ಹೋರಾಟವನ್ನು ಮಾಡ್ತೀರಿ. ಅಂದರೆ ನನಗೆ ಈ ಸ್ಥಾನ ಬೇಕು, ನನಗೆ ಅಧಿಕಾರ ಬೇಕು, ನಾನು ಇಲ್ಲೇ ಇರಬೇಕು, ಇವೆಲ್ಲ ಮನಸ್ಸಿನಲ್ಲಿದ್ದು ಅದಕ್ಕೋಸ್ಕರ ಹೋರಾಟಗಳು ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಅದು ಅವರವರ ಸ್ಥಾನಕ್ಕೆ, ಅವರವರ ಯೋಗ್ಯತೆಗೆ, ಅವರವರ ಬಲಕ್ಕೆ ಅನುಗುಣವಾಗಿ ನಡೆಯುತ್ತೆ ಎನ್ನುವಂಥದ್ದು. ಆದರೆ ಕಿವಿಮಾತು ಏನಪ್ಪ ಅಂತಂದರೆ, ನೀವು ಏನೇ ಹೋರಾಟ ಮಾಡಿ, ಯಾವುದೇ ಸ್ಥಾನವನ್ನು ಗಿಟ್ಟಿಸ್ಕೊಳ್ಳಿ, ಉಳಿಸ್ಕೊಳ್ಳಿ, ಆದರೆ ಯಾರ ಕೆಂಗಣ್ಣಿಗೂ ಕೂಡ ಗುರಿಯಾಗಬೇಡಿ. ಬೇರೆಯವರ ಕೆಟ್ಟ ದೃಷ್ಟಿಗೆ ನೀವು ಬಿದ್ರಿ ಅಂತಾದರೆ ಮುಂದಿನ ದಿನಮಾನದಲ್ಲಿ ನಿಮ್ಮ ಏಳಿಗೆಗೆ ಕಷ್ಟವಾದೀತು ಅನ್ನುವಂಥದ್ದು ಮನಸ್ಸಿನಲ್ಲಿ ವಿಚಾರದ ಕೊರತೆ ಇರುತ್ತೆ. ಆ ಕ್ಷಣಕ್ಕೆ ಏನು ಬರುತ್ತೋ ಅದನ್ನು ಮನಸ್ಸಿಗೆ ಅನಿಸಿದ ಹಾಗೆ ಮಾಡುವಂಥದ್ದು, ನಡ್ಕೊಳ್ಳುವಂಥದ್ದು ಆಗಿಬಿಡುತ್ತೆ. ಅದು ದೊಡ್ಡ ತಪ್ಪಾಗುತ್ತೆ. ಪೋಷಕರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ. ನಿಮ್ಮ ಪೋಷಕರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಯಗಳು ಆಗತಕ್ಕಂತಹ ಸಾಧ್ಯತೆಗಳಿದೆ. ಅದನ್ನು ಸ್ವಲ್ಪ ಮಟ್ಟಿಗೆ ನೀವು ಗಮನಿಸಿದರೆ ಅವರಿಗೆ ಸ್ವಲ್ಪ ಅನುಕೂಲವಾದೀತು ಅನ್ನುವಂಥದ್ದು. ನಿಮ್ಮ ಕೆಲಸ ಅಥವಾ ವೃತ್ತಿ ಅಥವಾ ಉದ್ಯೋಗ, ವ್ಯವಹಾರ ಇದು ಯಾವುದರಲ್ಲೂ ನಿಮಗೆ ಸಮಾಧಾನ ಇಲ್ಲ. ಏನು ಬಂದರೂ, ಎಷ್ಟೇ ಲಾಭವಾದರೂ, ಏನೇ ಸಾಧನೆ ಮಾಡಿದರೂ ಯಾವುದೂ ಕೂಡ ಸಮಾಧಾನ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು. ಎಲ್ಲಿಯೂ ನೆಮ್ಮದಿ ಇಲ್ಲ ಅಂತ ಹೇಳಿ ಆ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತೀರಿ, ಆ ರೀತಿಯಲ್ಲಿ ಹೋರಾಟಗಳನ್ನು ಮಾಡ್ತೀರಿ, ಆ ರೀತಿಯಲ್ಲಿ ಕೋಪವನ್ನು ಮಾಡಿಕೊಳ್ತೀರಿ, ಉದ್ವಿಗ್ನರಾಗ್ತೀರಿ. ಇದು ಯಾವುದೂ ಕೂಡ ಒಳ್ಳೆಯದಲ್ಲ ಅಂತಕ್ಕಂಥದ್ದು. ಈಶ್ವರಾರಾಧನೆಯನ್ನು ಮಾಡಿ ಮನಸ್ಸು ಸ್ಥಿಮಿತತೆಗೆ ಬರಲಿ, ಮನಸ್ಸು ನಿಮ್ಮ ಹತೋಟಿಗೆ ಬರಲಿ. ಶುಭವಾಗಿ. ಕುಂಭರಾಶಿ ಮನೆಯ ವಾತಾವರಣ ಚೆನ್ನಾಗಿದೆ, ಅದನ್ನು ಸರಿಯಾದಂತಹ ಕೆಲಸಗಳಿಗೆ, ಸರಿಯಾದಂತಹ ಅನುಕೂಲತೆಗಳಿಗೆ ಅದನ್ನು ನೀವು ಬಳಸ್ಕೊಳ್ಬೇಕು. ಇದರ ಜೊತೆಯಲ್ಲಿ ನಿಮ್ಮ ಮನೋಬಲವನ್ನು ಹೆಚ್ಚು ಮಾಡಿಕೊಳ್ಬೇಕು. ಮನಸ್ಸಿನಲ್ಲಿ ಧೈರ್ಯ ಇಲ್ಲ, ಏನು ಮಾಡೋದಕ್ಕೂ ಕೂಡ ಪ್ರತಿ ಕ್ಷಣವೂ ಕೂಡ ಭಯದಿಂದ ಕಳೀತಾ ಇರುವಂಥದ್ದು. ವ್ಯವಹಾರ ಮತ್ತು ಸಂಸಾರ ಎರಡನ್ನೂ ಕೂಡ ಜಾಣ್ಮೆಯಿಂದ ಮುನ್ನಡೆಸ್ಕೊಂಡು ಹೋಗಬೇಕು. ಆಗ ಮಾತ್ರ ನೀವು ಪರಿಪೂರ್ಣವಾದಂತಹ ಗುರಿಯನ್ನು ತಲುಪಿದವರು ಎಂಬುದಾಗಿ ಆ ಮನ್ನಣೆಗೆ ಪಾತ್ರರಾಗ್ತೀರಿ.
ನಿಮ್ಮ ಜವಾಬ್ದಾರಿಯನ್ನು ಮರಿಬಾರದು, ಕರ್ತವ್ಯವನ್ನು ಮರಿಬಾರದು. ಕರ್ತವ್ಯ ಗೊತ್ತು ನನಗೆ ಅಂತ ಹೇಳಿದರೂ ಕೂಡ ಸಕಾಲದಲ್ಲಿ ಅದನ್ನು ಮಾಡಿ ಪೂರೈಸ್ತಕ್ಕಂತಹ ಮನೋಭಾವ ಇರಬೇಕು. ಅದು ಬಹಳ ಮುಖ್ಯವಾದಂಥದ್ದು. ಆದಾಯ ಖರ್ಚು ಎರಡನ್ನು ಗಮನಿಸಿದಾಗ ಏನೋ ಒಂದು ರೀತಿಯ ಅಲ್ಪಮಟ್ಟಿನ ಸಮಾಧಾನ. ಎಷ್ಟು ಆದಾಯ ಬರ್ತಾ ಇದೆಯೋ ಅಷ್ಟೇ ಖರ್ಚಿದೆ, ಅಥವಾ ಖರ್ಚಿಗೆ ತಕ್ಕ ಹಾಗೆ ಆದಾಯ ಇದೆ ಅಂತ ಹೇಳಿ ನಿಮ್ಮಷ್ಟಕ್ಕೆ ನೀವೇ ಸಮಾಧಾನವನ್ನು, ತೃಪ್ತಿಯನ್ನು ಪಟ್ಕೊಳ್ಬೇಕಾಗುತ್ತೆ. ಸಹೋದರ ವರ್ಗದಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳಿರುತ್ತೆ. ಅಣ್ಣ ತಮ್ಮ, ಅಕ್ಕ ತಂಗಿಯರ ಮಧ್ಯದಲ್ಲಿ ಏನೋ ಒಂದು ರೀತಿಯ ಒಡನಾಟ ಕಡಿಮೆ, ಹೊಂದಾಣಿಕೆ ಕಡಿಮೆ. ವ್ಯವಹಾರ ಅಂತ ಬಂದಾಗ ಎಲ್ಲರೂ ಕೂಡ ಶುದ್ಧವಾದ ವ್ಯವಹಾರಸ್ಥರಾಗ್ಬಿಡ್ತಾರೆ. ಅಲ್ಲಿ ಸಂಬಂಧ, ಬಂಧುತ್ವ ಯಾವುದಕ್ಕೂ ಕೂಡ ಬೆಲೆ ಇರೋದಿಲ್ಲ ಅನ್ನುವಂಥದ್ದನ್ನು ಗಮನಿಸಬೇಕು. ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ಕರ್ತವ್ಯ ಏನಿದೆ ಅದು ಬಹಳ ಪ್ರಾಮಾಣಿಕವಾಗಿರಲಿ. ನಿಮ್ಮ ಜವಾಬ್ದಾರಿ ಏನಿದೆ ಅದು ತುಂಬ ಶುದ್ಧವಾಗಿರಲಿ ಅಂತಕ್ಕಂಥದ್ದು. ಅವಿವಾಹಿತರಿಗೆ ಉತ್ತಮವಾದಂತಹ ಸಮಯ ವಿವಾಹಕ್ಕೆ, ಜೊತೆಗೆ ನಿಮ್ಮ ಜೀವನವನ್ನು ಸರಿಯಾದಂತಹ ರೀತಿಯಲ್ಲಿ ರೂಪಿಸ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳಬೇಕು. ಸಾಂಸಾರಿಕವಾದಂತಹ ಬಿಕ್ಕಟ್ಟು ದೂರವಾಗುತ್ತೆ. ಸಂಸಾರದಲ್ಲಿದ್ದಂತಹ ಒತ್ತಡಗಳು, ಕಿರಿಕಿರಿಗಳು, ಅಥವಾ ಇಂತಹ ಕೆಲಸವನ್ನು ಹೀಗೇ ಮಾಡಬೇಕು ಅಂತಕ್ಕಂತಹ ಪ್ರಚೋದನೆಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಹೋಗುವಂಥದ್ದು. ಹೊಸ ವಾಹನ ಖರೀದಿಯ ವಿಚಾರ ಚರ್ಚೆಗೆ ಬರುವಂಥದ್ದಾಗತ್ತೆ. ಮಕ್ಕಳಿಂದ ಹಲವಾರು ರೀತಿಯ ಯೋಜನೆಯಾಗೋದ್ರಿಂದ ಲಾಭ ಇದೆ. ಮಕ್ಕಳು ಕುಟುಂಬವನ್ನು ಮುನ್ನೆಲೆಗೆ ತರಬೇಕು, ಕುಟುಂಬದ ಅಭಿವೃದ್ಧಿ ಆಗಬೇಕು. ನಮ್ಮ ಕುಟುಂಬವೂ ಕೂಡ ಸಮಾಜದಲ್ಲಿ ಒಂದು ಕುಟುಂಬ ಅಂತ ಹೇಳಿ ಗುರುತಿಸ್ಕೊಳ್ಳುವ ಹಾಗಾಗಬೇಕು ಅನ್ನುವಷ್ಟರ ಮಟ್ಟಿಗೆ ತಮ್ಮ ಪ್ರಯತ್ನವನ್ನು ಮಾಡ್ತಾರೆ. ಹಣದ ವಿಚಾರ ಅಥವಾ ಲೆಕ್ಕಾಚಾರ ಸ್ವಲ್ಪ ಮಟ್ಟಿಗೆ ನಿಮ್ಮ ವಿಷಯದಲ್ಲಿ ಗೊಂದಲವಾಗುತ್ತೆ. ಅದನ್ನು ಸರಿಯಾದಂತಹ ಲೆಕ್ಕಾಚಾರದಿಂದ ಅಷ್ಟೇ ಪರಿಹರಿಸ್ಕೊಳ್ಬೋದು ಆ ಗೊಂದಲವನ್ನು. ಜೊತೆಗೆ ಯಾರಿಗೆ ಸರಿಯಾಗಿ ಲೆಕ್ಕವನ್ನು ಹೇಳಬೇಕೋ ಕೇಳಬೇಕೋ ಅದನ್ನು ಮಾಡಿಬಿಟ್ರೆ ಅವೆಲ್ಲವೂ ಕೂಡ ಸರಿಯಾಗುವಂಥದ್ದಿರುತ್ತೆ. ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.